ಹೊಟ್ಟೆಲಿರೋ ಅರಸನ್ ಕೋಟೆ ಕೊಡಿ ಸುರಕ್ಷಿತವಾಗಿರ್ಲಿ. ಅದಕ್ಕೆ ನನಗೆ ನೀವು ಅಂದರೆ ತುಂಬ ಇಷ್ಟ. ನಿಮ್ಮ ಮಗುನು ನನಗೆ ಅಷ್ಟೇ ಇಷ್ಟ ಆಗೋ ಹಾಗಾಗಲಿ. ನನ್ನ ಬ್ರೋ ಮಧ್ಯೆ ಯಾವ ಭೇದನೂ ಇಲ್ಲ. ನಮ್ಮಿಬ್ಬರ ಮಧ್ಯೆನೂ ಯಾವ ಭೇದನೂ ಇಲ್ಲ. ನಮ್ಮ ಮಕ್ಕಳು ಕೂಡ ನಮ್ಮ ಥರನೇ ಒಗ್ಗಟ್ಟಾಗಿರ್ಬೇಕು. ಇಬ್ಬರಿಗೂ ಥ್ಯಾಂಕ್ಸ್. ಅಕ್ಕ, ನಮ್ಮಿಬ್ಬರ ಕಡೆಯಿಂದ ನಿಮ್ಗೊಂದು ಚಿಕ್ಕ ಉಡುಗೊರೆ. ಏನಿದು? ಚಿನ್ನದ ನೆಕ್ಲೆಸ್. ಅದಕ್ಕೆ ಜನನಿ ಇಬ್ಬರಿಗೂ ಒಂದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ನಾವಿಬ್ರು ಒಂದೇ ಅಲ್ವಾ? ನನಗೆ ಈ ಅರ್ಶಿನ, ಕುಂಕುಮ, ಹೂವು, ಬಳೆ ಇಷ್ಟು ಮಾತ್ರ ಸಾಕು. ಈ ಒಡವೆ ಬೇಡ ಜನನಿ. ಯಾಕಕ್ಕ? ಒಂದ್ಸರಿ ಓಪನ್ ಮಾಡಿ ನೋಡಿ. ನಿಮಗೆ ಡಿಸೈನ್ ಇಷ್ಟ ಆಗಲಿಲ್ಲ ಅಂದ್ರೆ ನಿಮಗೆ ಯಾವ ಥರ ಡಿಸೈನ್ ಇಷ್ಟನೋ ಅದನ್ನೇ ತರಿಸ್ತೀನಿ. ಬೆಲೆ ಕಟ್ಟಕ್ಕಾಗ್ದಿರೋ ನಿಮ್ಮ ಪ್ರೀತಿಗಿಂತ ನಂಗೆ ಯಾವ ಉಡುಗೊರೆನೂ ದೊಡ್ಡದಲ್ಲ. ಅಷ್ಟಕ್ಕೂ ನನಗೆ ಚಿನ್ನ ಅಂದ್ರೇ ಅಷ್ಟಕ್ಕಷ್ಟೆ. ನಿನಗೆ ಗೊತ್ತಲ್ವಾ? ನೀನಾದ್ರೆ ಅವಾಗ ಹಾಕೋತಿರ್ತೀಯ. ನನಗೆ ಹಾಗೇನಾದ್ರು ಬೇಕು ಅನ್ಸಿದ್ರೆ ನಿನ್ನ ಹತ್ರನೇ ಕೇಳಿಸ್ಕೋತೀನಿ. ಪ್ಲೀಸ್ ಅಕ್ಕ, ಅರ್ಥ ಮಾಡ್ಕೋ ಜನನಿ. ನನ್ನನ್ನು ಈಗಲೂ ಜನ ಡ್ರೈವರ್ ಹನುಮಂತು ಮಗಳು ಅಂತಾನೆ ಗುರ್ತಿಸೋದು. ಇಷ್ಟು ದುಬಾರಿ ಒಡವೆ ಹಾಕೊಂಡು ತಿರ್ಗಾಡಿದ್ರೆ ಜನ ನಮ್ಮನ್ನ ಕಳ್ಳರ ತರ ನೋಡ್ತಾರೆ. ಅವಮಾನ ಮಾಡ್ತಾರೆ. ಅದು ಹಿಂಸೆ ಆಗುತ್ತೆ. ಸಾರಿ ಅಕ್ಕ, ನೀವು ಅರಸನ್ ಕೋಟೆಯಲ್ಲೇ ಇದ್ದಿದ್ರೆ ಇಂಥ ಸಣ್ಣ ಮನ್ಸಿನವ್ರ ಮಾತನ್ನ ಕೇಳೋ ಸಂದರ್ಭನೇ ಬರ್ತಾ ಇರ್ಲಿಲ್ಲ. ಪ್ರತಿ ಸಲ ನನ್ನ ಪ್ರೀತಿ ಕಾರಣಕ್ಕೆ ನೀವು. ಆದ್ರೆ ಅಕ್ಕ ಬಾವ ಈ ಸಲ ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ನೀವು ಕಾರಣ ಅಲ್ಲ. ಹುಟ್ಟು ಅಷ್ಟೇ ಪಾಪ, ಆದ್ರೆ ಆಯುಷಾನೇ ಪಡ್ಕೊಂಡಿರ್ಲಿಲ್ಲ. ಎಲ್ರೂ ನಿಮ್ ತಂಗಿಗೆ ಅವ್ರ ಮಗುಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆಗ ನಾನು ಕಳ್ಕೊಂಡ್ ಮಕ್ಕಳು ನೆನಪಾದ್ವು. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮನಸ್ಸಲ್ಲಿ ಇಂಥ ಒಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗಿದಿಷ್ಟು ನೋವು ಕೊಡ್ಬೋದು ಅಂತ ನನಗೆ ಗೊತ್ತಿದ್ದಿದ್ರೆ ನಮ್ಮ ಮನೇಲಿ ನಡೆದ ಸೀಮಂತದ ಬಗ್ಗೆ, ಎಲ್ಲರೂ ತಾಯಿ ಮಗುಗೆ ಹರಿಸಿದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಕ್ಕವ್ರೆ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಕಳ್ಕೊಂಡಿರೋದು ಕರಳು ಬಳ್ಳಿಗಳಲ್ವಾ, ಅದು ನೆನಪಾಗ್ತಾನೆ ಇರುತ್ತೆ. ದೇವ್ರು ಯಾಕೆ ಆ ಬಳ್ಳಿಗಳನ್ನ ಚೂಟ್ ಹಾಕಿದ್ನೋ ಗೊತ್ತಿಲ್ಲ, ಆದ್ರೆ ನಿಮ್ ಮಡ್ಲಲ್ಲಿ ಮತ್ತೊಂದು ಹೂವನ್ನ ಅರಳಿಸ್ತಾ ಇದ್ದಾನೆ. ಈಗ ನೀವು ಅದ್ರ ಕಡೆ ಗಮನ ಕೊಡ್ಬೇಕು. ಈಗ ನೀವು ನೋವು ಬೇಸರನೆಲ್ಲ ಮರೆತು ಆರಾಮಾಗಿ ಕೂತಿರ್ತೀರಂತೆ. ನಾನು ಹೋಗಿ ನಿಮಗ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಂತೆ. ಅದನ್ನ ಕುಡಿತಿದ್ದಂಗೆ ನನ್ ತಲೆನೋವೆಲ್ಲ ತಟ್ ಅಂತ ಹೋಗ್ಬಿಡುತ್ತಂತೆ. ಅಕ್ಕೋರು ಅಂದ್ರೆ ಹೀಗಿರ್ಬೇಕು. ಥ್ಯಾಂಕ್ಸ್ ಪಾರ್ವತಿ ಅವರೇ. ನಿಮ್ ಜೊತೆಗೆ ನನ್ನ ಹಿಂದಿನ 2 ಪ್ರೆಗ್ನೆನ್ಸಿಗಳ ಬಗ್ಗೆ ಮಾತಾಡಿದಕ್ಕೆ ನನ್ನ ಮನ್ಸು ಅಗುರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅದು ಜನನಿ ದಾಳಿ ಬ್ಯಾಣಿನ ಜ್ಯೂಸ್ ಕೇಳಿದ್ಲು. ನಾನೇ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಸಾವಿತ್ರಮ್ಮ ಜ್ಯೂಸ್ ನ ತುಂಬಾ ಚೆನ್ನಾಗಿ ಮಾಡ್ತಾಳಂತಲ್ಲ, ಅದಕ್ಕೆ ಅವಳ ಕೈಯಲ್ಲೇ ಮಾಡ್ತಾನ ಅಂತ ಹುಡುಕ್ತಾ ಇದ್ದೆ. ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಸಾವಿತ್ರಿ ಇಲ್ಲೇ ಎಲ್ಲೋ ಮನೆ ಹೊರಗೆ ಇರ್ತಾಳೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡೇ ಹೋಗಿದ್ದಾಳೆ. ಅವರು ಕಿಚನ್ ಸ್ಟಾಫ್ ಆದರೂ ಕೂಡ ಒಂದೇ ಕೆಲಸ ಅಂತ ಮಾಡ್ಕೊಂಡಿರಲ್ಲ. ಗಾರ್ಡನಿಂಗ್ ಅನ್ನು ಸೂಪರ್ವೈಸ್ ಮಾಡ್ತಾರೆ, ಹೌಸ್ ಕೀಪಿಂಗ್ ಅನ್ನು ಸೂಪರ್ವೈಸ್ ಮಾಡ್ತಾರೆ, ಅದು ಇದು ಅಂತ ಎಲ್ಲಾ ಕೆಲಸಗಳನ್ನು ನೋಡ್ಕೊಂಡು ಹೋಗ್ತಾರೆ.
ಆದರೂ ಈಗ ಜನನಿ ಏನಾದರೂ ಕೇಳಿದಾಳೆ, ಏನಾದರೂ ಇಷ್ಟಪಟ್ಟಿದ್ದಾಳೆ ಅಂತಂದರೆ ಅದನ್ನು ಕೊಡಬೇಕಾಗಿರೋದು ನಮ್ಮ ಮೊದಲ ಆದ್ಯತೆ. ಇರಿ, ಸಾವಿತ್ರಮ್ಮ ಎಲ್ಲಿದ್ದಾಳೆ ಅಂತ ನಾನೇ ನೋಡ್ತೀನಿ. ಪರವಾಗಿಲ್ಲ ಅದಕ್ಕೆ, ನಾನು ನೋಡ್ತೀನಿ. ಬೇಡ, ನೀವು ಜನನಿ ಜೊತೆಗಿರಿ, ನಾನು ನೋಡ್ತೀನಿ. ಸಾವಿತ್ರಿ, ಕುತ್ಕೊಳ್ಳಿ ಯಜಮಾನ್ರೆ. ತಗೊಳ್ಳಿ ಯಜಮಾನ್ರೆ. ಏನಾಯ್ತು ಯಜಮಾನ್ರೆ? ಯಾಕೆ ಬೇಜಾರಲ್ಲಿದ್ದೀರಾ? ನಮ್ಮ ಪಾಲಿನ ಕಷ್ಟ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ ಪಾರು. ಯಾಕೆ ಹಾಗಂತಿದ್ದೀರಾ? ಮತ್ತಿನ್ನೇನು ಪಾರು, ಬೆಳಗ್ಗಿಂದ ಸಿಕ್ಕಿದ್ದು ಒಂದೇ ಒಂದು ಬಾಡಿಗೆ, ಅದು ನೋಡು 60 ರೂಪಾಯಿದು. ಬೆಳಗ್ಗೆಯಿಂದ ಅಲ್ಲಿ ಪ್ಯಾಸೆಂಜರ್ ಸಿಗ್ತಾರೆ, ಇಲ್ಲಿ ಪ್ಯಾಸೆಂಜರ್ ಸಿಗ್ತಾರೆ ಅಂತ ಆಟೋದಲ್ಲಿ ಓಡಾಡಿದ್ದೇ ಬಂತು. ಗ್ಯಾಸ್ ಹಾಕ್ಸಿದ ದುಡ್ಡು ಕೂಡ ಸಂಪಾದನೆ ಆಗಲಿಲ್ಲ. ಒಂದಿನ ಹೀಗಾಯ್ತು ಅಂದ ಮಾತ್ರಕ್ಕೆ ಯಾಕೆ ಇಷ್ಟೊಂದು ನಿರಾಸೆ ಆಗ್ತೀರಾ? ಒಂದೊಂದು ದಿನ ಹೀಗೆಲ್ಲ ಆಗುತ್ತೆ. ನಮ್ಗೆ ಒಂದೊಂದು ದಿನ ಸಂಪಾದನೆ ತುಂಬ ಮುಖ್ಯ ಅಲ್ವಾ ಪಾರು? ಆಟೋ ಮನೆಗೆ ಬಂದಿದ್ದ ದಿನ ಕಂಟಿಯವರು 1 ಆಟೋ 10 ಆಗಲಿ, 10 ಆಟೋ 100 ಆಗಲಿ ಅಂತ ವಿಶ್ ಮಾಡಿದರು. ಆದ್ರೆ ಇವತ್ತು 1 ಆಟೋನೇ ಉಳಿಸ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ ಪಾರು. 100 ಜನಕ್ಕೆ ನಾವು ಅನ್ನಕ್ಕೆ ದಾರಿ ಮಾಡ್ಕೊಳಕ್ಕಾಗೋ ಥರ ಬೆಳೀಲಿ ಅಂತ ವಿಶ್ ಮಾಡಿದರು. ಆದರೆ ನಾನು ಆಟೋ ಓಡಿಸಿ ನನ್ನ ಹೆಂಡತಿ ಮಕ್ಳಿಗಾದರೂ ಅನ್ನಕ್ಕೆ ಕೊರತೆ ಆಗದೆ ಇರೋ ಥರ ನೋಡ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಾ ಇದೆ ಪಾರು. ಆಟೋ ಡ್ರೈವರ್ ಆಗಿ ಲೈಫ್ ಲಾಂಗ್ ಜೀವನ ಮಾಡೋದು ತುಂಬ ಕಷ್ಟ ಇದೆ ಪಾರು. ಒಂದು ವೇಳೆ ಇವತ್ತಿನ ಥರನೇ ನಾವು ಅಂದ್ಕೊಂಡ ಹಾಗೆ ಪದೇ ಪದೇ ಟ್ರಿಪ್ ಸಿಗದೆ ಹೋದರೆ ನಮ್ಮ ಗತಿಗೆ ಏನು ಅಂತ ಒಂದು ಕ್ಷಣ ಭಯ ಆಗೋಯ್ತು ಪಾರು. ಇನ್ಮೇಲೆ ಆ ಭಯ ಬೇಡ. ಪಾರ್ವತಿ, ಇದೆಲ್ಲ ಯಾಕಮ್ಮ? ಏನಪ್ಪ ಅದು ಇದು? ಇಷ್ಟೆಲ್ಲ ಹೇಳಿದ್ಮೇಲೂ ಇದೆಲ್ಲ ಯಾಕಮ್ಮ ಅಂತ ಕೇಳ್ತಿದೀಯಲ್ಲ. ನಿನ್ನ ಕಂಪನಿಯ ಯಜಮಾನ ಆಗಿ ನಾಳೆಯಿಂದ ಅಧಿಕಾರ ವಹಿಸ್ಕೊಂಡು ಅದ್ರ ಕಡೆಗೆ ಗಮನ ಕೊಡೋದು ನೋಡು. ತಗೋ. ಬೇಡ ಬೇಡ, ಯಾಕಾದಿ? ಈಗಾಗಲೇ ನನ್ನ ಕೈಲಿ ನಂದು ಅಂತ ಒಂದು ಕೆಲಸ ಇದೆಯಲ್ಲ. ಆಟೋ ಓಡಿಸೋದು ಒಂದು ಕೆಲಸನ? ರತ್ನವೇಣಿ, ಯಾವುದೇ ಕೆಲಸಕ್ಕಾದರೂ ಅದರದ್ದೇ ಆದ ಘನತೆ, ಗೌರವ ಇದ್ದೇ ಇರುತ್ತೆ. ಅದನ್ನ ನಾನು ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಟ್ಟಿದ್ದೀನಿ. ಆಟೋ ಓಡಿಸೋದು ಕೂಡ ಒಂದು ಜವಾಬ್ದಾರಿಯುತವಾದ ಕೆಲಸ. ಅಯ್ಯೋ ಅದಕ್ಕೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅದಕ್ಕೆ ಅದು ಅರಸನ್ ಕೋಟೆ ಮಗ ಆಟೋ ಓಡಿಸೋದು ಅಂದರೆ ಅರಸನ್ ಕೋಟೆ ಮರ್ಯಾದೆಗೆ ಕಡಿಮೆ ಆಗ್ಬೋದೇನೋ ಅಂತ ಹಾಗೆ ಹೇಳಿದೆ ಅಷ್ಟೇ. ಆದರೆ ನೀವು ಹೇಳಿದ ಮೇಲೆ ನನ್ನ ಅಭಿಪ್ರಾಯ ತಪ್ಪು ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ನಾನು ತಿದ್ಕೋತೀನಿ. ಆದಿ, ನಾನು ನಿನಗೆ ಹೇಳ್ತಾ ಇರೋದು ನಮ್ಮ ಕಂಪನಿಯ ಮುಖ್ಯಸ್ಥನಾಗು, ನಮ್ಮ ಮಲ್ಟಿನ್ಯಾಷನಲ್ ಕಂಪನಿಯ ಒಡೆಯ ಆಗು ಅಂತ.
ನೀವು ಹೇಳಿದ್ದು ನನಗೆ ಅರ್ಥ ಆಯಿತು ಅಮ್ಮ. ಆದರೆ ಇವಾಗ ನನ್ನ ಪಾಡಿ ನಾನು ಆಟೋ ಓಡಿಸ್ಕೊಂಡಿದ್ದೀನಲ್ಲ, ಆ್ಯಕ್ಚುಲಿ ಇವಾಗ ಇಲ್ಲಿ ನನಗೆ ನಾನೇ ಯಜಮಾನ. ಅದೇ ನೀನು ಆಟೋ ಓಡಿಸಿ ಸಂಪಾದನೆ ಮಾಡ್ತಿದೀಯಾ ನಿಜ. ನಿನ್ನ ಈ ಕೆಲಸದಲ್ಲಿ ನಿನಗೆ ನೀನೇ ಯಜಮಾನ, ಅದು ನಿಜ. ಆದರೆ ಅದರಲ್ಲಿ ಆರಾಮ ಅನ್ನೋದು ಎಲ್ಲಿದೆಯಪ್ಪ? ಅಲ್ಲ ಅದೇ, ಇಷ್ಟಕ್ಕೂ ನಾನು ಕೊಡ್ತಿರೋ ಈ ಆರ್ಡರ್ ಕಾಪಿನ ಆಕ್ಸೆಪ್ಟ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಿದೀಯಾ? ಅರಸನು ಕೋಟೆಯ ವಾರಸುದಾರನಾಗೋದು ನಿನ್ನ ಹಕ್ಕು. ಅಮ್ಮನ ಆಸೆ ಏನು ಅಂತ ಗೊತ್ತಿದ್ದು ಗೊತ್ತಿಲ್ಲದೆ ಇರೋಂಥರ ಯಾಕಪ್ಪ ಈ ರೀತಿ ಮಾಡ್ತಿದೀಯಾ? ಹೌದು, ಇಷ್ಟಕ್ಕೂ ನಿನ್ನೆವರೆಗೂ ಇಲ್ಲದೆ ಇದ್ದ ಮಾತುಗಳು, ಅನಿವಾರ್ಯತೆ ಎಲ್ಲ ಈಗ ಹೇಗೆ ಹುಟ್ಕೊಳ್ತು? ಈ ಮೌನ ನನಗೆ ಉತ್ತರ ಆಗಲ್ಲ ಆದಿ. ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮನ್ನ ಮನೆಯಿಂದ ದೂರ ಇಟ್ಟು ಸಾಕಷ್ಟು ನೋವು ಅನುಭವಿಸಿದ್ದೀನಿ. ಇನ್ನು ಮುಂದೆ ಆದರೂ ನಿಮ್ಮ ಜೊತೆಯಲ್ಲಿ ಜೀವನ ಮಾಡೋ ಆಸೆ ನನಗೆ ಆದಿ. ಯಾವಾಗಲೂ ಅಮ್ಮನ ನೆಮ್ಮದಿನ ಬಯಸ್ತಾ ಇದ್ದ ಕಂದ ನೀನು, ಇವತ್ತು ನೀನೇ ಆ ನೆಮ್ಮದಿನ ಹಾಳು ಮಾಡ್ತಿದೀಯಲ್ಲ ಕಂದ. ಅರಸನ ಕೋಟೆಯಲ್ಲಿ 10 ತಲೆಮಾರು ಕೂತು ತಿಂದ್ರು ಕರಗದೆ ಇರೋಷ್ಟು ಆಸ್ತಿ ಇದೆ. ಅಂಥದ್ರಲ್ಲಿ ಹಿರಿ ಮಗ ಸೊಸೆ ದಿನ ಆಟೋ ಓಡಿಸಿ ಬಂದಿರೋ ದುಡ್ಡಲ್ಲೇ ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ಹೇಗಪ್ಪ? ನೀನು ಅರಸನ ಕೋಟೆ ಅಧಿಕಾರ ವಹಿಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ನೆಮ್ಮದಿ ಇದೆ. ಮುಖ್ಯವಾಗಿ ನಾನು ಮತ್ತೆ ನಿಮ್ಮಪ್ಪ. ನಮಗೂ ಈಗ ನಿಮ್ಮ ಆಸರೆಯ ಅವಶ್ಯಕತೆ ಇದೆ. ಪಾರ್ವತಿ ಹೊಟ್ಟೆಲ್ ಬೆಳಿತಿರೋ ಮಗುಗೂ ನಮ್ಮ ಆಸರೆಯ ಅಗತ್ಯ ಇದೆ. ದಿನ ಆಟೋ ಓಡಿಸಿ ಸಂಪಾದನೆ ಮಾಡಿ ಪಾರ್ವತಿಯ ಆರೈಕೆ, ಹೆರಿಗೆ, ಬಾಣಂತನ ಇದೆಲ್ಲ ಮಾಡೋದು ತುಂಬಾ ಕಷ್ಟನಪ್ಪ. ಯಾವುದೋ ಹಠಕ್ಕೆ ಬಿದ್ದು ಯಾರೋ ಹಾಳಾಗೋದು ಬೇಡ. ನನ್ನ ಮಗ ನೀನು. ಬೇರೆ ಎಲ್ಲದಕ್ಕಿಂತ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋನು. ಆ ಮಾತೆ ನಿಜ ಆಗಿದ್ರೆ, ಈ ಅಮ್ಮನ ಮೇಲೆ ನಿಜಕ್ಕೂ ಪ್ರೀತಿ ಇರೋದೇ ಆದ್ರೆ ಈ ಆರ್ಡರ್ ಕಾಪಿ ತಗೋತೀಯ ಅಷ್ಟೆ. ಆದಿತ್ಯ, ನೀನು ನಿಮ್ಮಮ್ಮ ಇಷ್ಟು ಕೇಳ್ಕೊಂಡ್ರು ನಿನ್ ಮನ್ಸೇ ಮಾಡ್ತಿಲ್ವಲ್ಲ? ಆಟೋ ಓಡಿಸಿ ಈಗ ನೀನ್ ಏನ್ ತಾನೇ ಸಾಧನೆ ಮಾಡೋದಕ್ಕಾಗತ್ತೆ? ಪಾಪ ಎಷ್ಟೋ ಜನಕ್ಕೆ ಅದನ್ನ ಒಪ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ. ಅಷ್ಟೇನಾ? ನಿನಗೆ ತಕ್ಕ ಮರ್ಯಾದೆ ಸಿಗ್ತಾ ಇಲ್ಲ ಅಂತನಾ ಇವನು ಅಸ್ತಿತ್ವ, ಐಡೆಂಟಿಟಿ ಅಂತೆಲ್ಲ ಮಾತಾಡ್ತಾ ಇರೋದು? ಅದನ್ನ ನೇರವಾಗಿ ನನ್ನ ಹತ್ರ ಹೇಳ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತಲ್ಲ. ಇದುವರೆಗೂ ನೀವಿಬ್ರು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ದಯವಿಟ್ಟು ನಾನು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ಇವತ್ತೇ ನಾನೊಂದು ಪ್ರೆಸ್ ಮೀಟ್ ಕರೀತೀನಿ. ನಮ್ಮ ಕಂಪನಿಯ ಶೇರ್ಗಳಲ್ಲಿ ನನ್ನ ಸರಿಸಮನಾದ ಶೇರನ್ನ ನಿನಗೂ ಕೊಡ್ತೀನಿ. ಎಲ್ಲರ ಮುಂದೆ ಹೇಳ್ತೀನಿ,
ಇವಳು ಪಾರ್ವತಿ ನನ್ನ ಪ್ರೀತಿಯ ಸೊಸೆ, ಅರಸನ ಕೋಟೆಯ ಹಿರಿಯ ಸೊಸೆ. ಪಾರ್ವತಿ ಆದಿತ್ಯ ಅರಸನ ಕೋಟೆ ಅಂತ ಜಗತ್ತಿಗೆ ಕೂಗಿ ಹೇಳ್ತೀನಿ. ಆಗ ನೀನ್ ಎಲ್ಲೇ ಹೋದ್ರೂ ಜನ ನಿನ್ನನ್ನು ಗುರುತಿಸ್ತಾರೆ. ಏನಂತ ಅತ್ತಿಯಮ್ಮ? ಅಖಿಲಾಂಡೇಶ್ವರಿಯ ಪ್ರೀತಿಯ ಸೊಸೆ ಅಂತ, ಅರಸನ ಕೋಟೆ ಅಖಿಲಾಂಡೇಶ್ವರಿಯ ಸೊಸೆ ಅಂತ. ಬರೀ ಪಾರ್ವತಿ ಅಂದ್ರೆ ಆಗ್ಲೂ ಯಾರಿಗೂ ನಾನೇ ಅಂತ ಗೊತ್ತಾಗಲ್ಲ ಅಲ್ವಾ? ಹೇಗೆ ಗೊತ್ತಾಗತ್ತೆ ಪಾಪ? ಈ ಊರಲ್ಲಿ ಪಾರ್ವತಿ ಅಂತ ಸಾವಿರಾರು ಜನ ಇದ್ದಾರೆ. ಆ ಸಾವಿರಾರು ಜನದಲ್ಲಿ ನಾನು ಒಬ್ಳು ಅಷ್ಟೆ. ನಂದು ಅಂತ ಯಾವ ಅಸ್ತಿತ್ವನೂ ಇಲ್ಲ, ಗುರುತೂ ಇಲ್ಲ. ನಿಮ್ಮ ನೆರಳಲ್ಲಿ ನಾನು ಒಂದು ನೆರಳಿನ ಥರ ಬದುಕ್ತೀನಿ ಅಷ್ಟೆ. ಪಾರ್ವತಿ, ನಿನ್ನ ನೋವು ನನಗೆ ಅರ್ಥ ಆಯ್ತು. ಆದರೆ ನಿನ್ನ ನಿರೀಕ್ಷೆ ಆದರೂ ಏನಮ್ಮ? ಜನ ನನ್ನನ್ನು ಪಾರ್ವತಿ ಅಂತಾನೆ ಗುರುತಿಸ್ಬೇಕು. ಈಗ ನಿಮ್ಮನ್ನ ನಿಮ್ಮ ಹೆಸರಿಂದ ಗುರುತಿಸ್ತಿದ್ದಾರಲ್ಲ, ಆ ರೀತಿ. ನಮ್ಮಪ್ಪನ್ನ ಅವ್ರ ಕೆಲಸದಿಂದ ಗುರುತಿಸ್ತಿದ್ದಾರಲ್ಲ, ಆ ರೀತಿ. ಅಲ್ಲಮ್ಮ ಪಾರ್ವತಿ, ನಿನಗೇನೋ ಸ್ವಂತವಾದ ಹೆಸರು ಮಾಡ್ಕೋಬೇಕು, ಪಾರ್ವತಿಯಾಗಿ ಗುರುತಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಾ? ನಾನು ಒಪ್ಕೋತೀನಿ. ಆದ್ರೆ ಆದಿತ್ಯ ಯಾಕಮ್ಮ ಅವ್ರ ಅಮ್ಮ ಕೊಡ್ತಾ ಇರೋ ಕೆಲಸನ ಬೇಡ ಅಂತಿರೋದು? ನಮ್ದೇ ಆದ ಅಸ್ತಿತ್ವನ ಕಂಡ್ಕೋಬೇಕು ಅನ್ನೋದು. ಅದಕ್ಕೆ ನಾವು ಹೊರಗಡೆ ಇದ್ದೆ ನಮ್ ಗುರ್ತನ್ನ ಕಂಡು ಹಿಡ್ಕೋಬೇಕು ಅಂತ ಇದ್ದೀವಿ. ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅತ್ಯಮ್ಮ. ಮೊದಲು ಕೆಲಸ ಬೇಡ ಅಂದ್ರಿ, ಆಮೇಲೆ ಏನಾದರೂ ಅಚೀವ್ ಮಾಡೋವರೆಗೂ ಮನೆಗೂ ಬರಲ್ಲ ಅಂತ ಹೇಳ್ತಿದ್ದೀರಿ. ನನ್ನ ಮನಸ್ಸಿಗೆ ನೋವಾಗಬೇಕು ಅಂತ ತಾನೆ ಈ ರೀತಿ ಎಲ್ಲ ಮಾತಾಡ್ತಿರೋದು. ಅಯ್ಯೋ ಅದಕ್ಕೆ ಪಾಪ ಅವ್ರು ಮಾತಾಡ್ತಾ ಇರೋದನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸತ್ತೆ. ಅವ್ರ ಮಾತಿನ ಅರ್ಥ ಏನಂತ ಗೊತ್ತಾ ನಿಮ್ಗೆ? ಈಗ ಹೇಗೋ ಇಬ್ರು ಬಸ್ರಿ ಹೆಂಗಸರು ಒಂದೇ ಮನೇಲಿ ಒಟ್ಟಿಗೆ ಇರಕ್ ಆಗಲ್ಲ. ಹೆರಿಗೆ ಆಗೋಕ್ಕೂ ಇನ್ನೊಂದು 3-4 ತಿಂಗಳು ಕಾಲಾವಕಾಶ ಇದೆ. ಅಷ್ಟರಲ್ಲಿ ಅವ್ರೇನೋ ಸಾಧನೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದನ್ನ ನಾವು ಗೌರವಿಸೋದು ಒಳ್ಳೇದು ಅಂತ ಅನಿಸ್ತಾ ಇದೆ ಅಲ್ವಾ ಅದಕ್ಕೆ? ಸರಿ, ಅದೇ ಅರ್ಥಕ್ಕೆ ಅನ್ನೋದಾದ್ರೆ ಒಪ್ಕೋತೀನಿ. ತುಂಬಾ ಕಷ್ಟಪಟ್ಕೊಂಡೇ ಒಪ್ಕೋತೀನಿ. ನೀವಿಬ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ನೀವು ಅಂದ್ಕೊಂಡಿದ್ದು ನೆರವೇರ್ಲಿ. ಆದರೆ ನೀವು ಅಂದ್ಕೊಂಡಿದ್ದು ಹೆರಿಗೆ ಸಮಯದ ಒಳಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದ್ರೆ ಈ ಅಮ್ಮ ಸದಾ ನಿಮಗೋಸ್ಕರ ಇದ್ದಾಳೆ ಅನ್ನೋದನ್ನ ಮರಿಬೇಡಿ. ಅತ್ಯಮ್ಮ, ಒಂದು ನಿಮಿಷ. ಚನ್ನಪ್ಪಣ್ಣ, ಆ ದಿನಸಿ ಎಲ್ಲ ವಾಪಸ್ ತಗೊಂಡು ಹೋಗು. ಪಾರ್ವತಿ, ಇದನ್ನೆಲ್ಲ ನಿನ್ನ ಆರೋಗ್ಯಕ್ಕೋಸ್ಕರ, ಆರೈಕೆಗೋಸ್ಕರ
ಪ್ರೀತಿಯಿಂದ ತಂದಿರೋದಮ್ಮ. ನೀವು ಯಾರದ್ದೋ ಒತ್ತಡದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಾಗಿದ್ದು ನೀನು ಬಸರಿ ಅಂತ ನನಗೆ ಗೊತ್ತಾದ ಮೇಲೆ. ನಾನು ರಾಣನ್ನ ಪತ್ತೆ ಮಾಡಿದ್ದು ನೀನು ಬಸರಿ ಆಗಿದೆಯಾ ಅನ್ನೋ ಕಾರಣಕ್ಕಲ್ಲ. ನನಗೆ ರಾಣನ್ ಬಗ್ಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಅವನನ್ನ ಆಗ್ಲೇ ಹುಡುಕ್ಸಿ ಬುದ್ಧಿ ಕಲಿಸ್ತಾ ಇದ್ದೆ. ನಿಮ್ಮನ್ನ ಮನೆಯಿಂದ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನನಗ ನಂಬಿಕೆ ಇಲ್ಲ ಅತ್ಯಮ್ಮ. ನನ್ನ ನಂಬಿಕೆ ಏನು ಗೊತ್ತಾ, ನೀವು ಬಯಸಿದಂಥ ಸೊಸೆ ನಾನಾಗಿರ್ಲಿಲ್ಲ. ನಿಮ್ಮ ಮಗ ಒಪ್ಪಿದ್ರು ಅನ್ನೋ ಕಾರಣಕ್ಕೆ ನನ್ನನ್ನು ಸಹಿಸ್ಕೊಂಡ್ರಿ ಅಷ್ಟೆ. ಈಗ ನಿಮ್ಮ ವಂಶದ ಕುಡಿನ ಹೊಟ್ಟೆಲಿ ಇಟ್ಕೊಂಡಿರೋಳು ಅನ್ನೋ ಕಾರಣಕ್ಕೆ ಆತ್ಮೀಯತೆ ತೋರಿಸ್ತಾ ಇದ್ದೀರಾ ಅಷ್ಟೆ. ಬೇಕಾಗಿಲ್ಲ ಅತ್ಯಮ್ಮ ನನಗಿಂಥ ಕರುಣೆ. ನಿಮ್ಮ ಕಲ್ಪನೆಯ ಸೊಸೆ ನಾನಾಗ್ತೀನಿ. ನಾವಿಬ್ರು ನಮ್ದೇ ಆದ ಅಸ್ತಿತ್ವನ ಕಂಡ್ಕೋತೀವಿ, ಗೌರವ ಸಂಪಾದನೆ ಮಾಡ್ತೀವಿ. ಆಗ ನಾವು ಆ ಮನೆಗೆ ಬರ್ತೀವಿ. ನೀವು ಏನು ಕೊಡ್ತೀರೋ ಅದನ್ನು ನಾವು ತಗೊಳ್ಳೋದಕ್ಕೆ ಸಿದ್ಧವಾಗಿರ್ತೀವಿ. ಅಲ್ಲಿವರೆಗೂ ಆ ಮನೆಯಿಂದ ನಮ್ಗೆ ಯಾವುದೇ ಥರವಾದ ಸೌಲಭ್ಯಗಳು ಬೇಡ ಅತ್ತೆಮ್ಮ. ನೀನು ತಪ್ಪು ಮಾಡ್ತಿದೀಯಮ್ಮ ಪಾರ್ವತಿ. ನಮ್ಮ ಪಾಲ್ಗಿದು ಅನಿವಾರ್ಯ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಸ್ವಾಭಿಮಾನದಿಂದ ಬದುಕೋದಕ್ಕೆ ಬಿಡಿ ಅತ್ತೆಮ್ಮ. ನಾವು ಮನೆಯಿಂದ ಹೊರಗೆ ಹೋಗ್ತೀವಿ ಅಂತ ಪಾರ್ವತಿ ಹೇಳಿದ್ರು. ಅದಕ್ಕೆ ಆದಿತ್ಯ ಒಪ್ಕೊಂಡ. ನಾವು ಅನ್ಕೊಂಡಿದ್ದೇನು ಹೆರಿಗೆ ಆಗೋವರೆಗೂ ಮಾತ್ರ ಹನುಮಂತು ಮನೆಯಲ್ಲಿ ಇರ್ತಾರಂತೆ ತಾನೆ? ಹೌದು, ಆದರೆ ಬಂದಷ್ಟೇ ಬೇಗ ಹೊರಡ್ತಿದಾರಲ್ಲ ಅಂತ ತುಂಬಾ ಸಂಕಟ ಆಯ್ತು. ಆದ್ರೂ ಪಾರ್ವತಿ ಮಾತಿಗೆ ಬೆಲೆ ಕೊಟ್ಟು ಯಾಕೆ ಕಳಿಸ್ಕೊಟ್ಟೆ ಗೊತ್ತಾ? ಪಕ್ಕದಲ್ಲೇ ಇರ್ತಾರೆ, ದಿನ ಹೋಗಿ ಬಂದು ಮಾಡಬಹುದು, ಬೇಕಾದ ಸೌಲಭ್ಯಗಳನ್ನೆಲ್ಲ ಮಾಡಿಕೊಡ್ಬಹುದು ಅಂತ. ಅದಕ್ಕೆ ಇವತ್ತು ಅವ್ರ ಮನೆಗೆ ಬೇಕಾಗಿರೋ ದಿನಸಿ ಎಲ್ಲ ತರಿಸಿ ಆದಿಯ ಕೆಲಸದ ಆರ್ಡರ್ ತಗೊಂಡು ಕೊಡೋಣ ಅಂತ ಹೋಗಿದ್ದು. ನಾನು ಕೊಟ್ಟಿದ್ದನ್ನ ತುಂಬಾ ಖುಷಿಯಾಗಿ ತುಂಬಾ ಸಂತೋಷದಿಂದ ತಗೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇದೇನು ಹೊಸ ವರ್ಷ ಅಲ್ಲ, ಜೀವನ ಏನ್ ಆಟ ಅನ್ಕೊಂಡ್ಬಿಟ್ಟಿದಾರ? ನಮ್ ಕಂಪನಿ ಕೆಲಸ ಬೇಡವಂತೆ, ಆಟೋ ಓಡಿಸಿ ಸಾಧನೆ ಮಾಡ್ತಾನಂತೆ. ನಿನ್ನೆವರೆಗೂ ಅವನ ಬಾಯಲ್ಲಿ ಬರ್ದಿರೋ ಅಸ್ತಿತ್ವದ ಪ್ರಶ್ನೆ ಇದು ಹೇಗೆ ಸಡನ್ ಆಗಿ ಹುಟ್ಕೊಳ್ಳುತ್ತೆ? ನಾನು ಹೋಗಿ ಮಾತಾಡ್ತೀನಿ. ಬೇಡ ರಘು, ಈ ವಿಷಯವಾಗಿ ನೀವು ಅವನ ಹತ್ರ ಮಾತಾಡಕ್ ಹೋಗ್ಬೇಡಿ. ಈಗಂತೂ ಖಂಡಿತ ಮಾತಾಡೋದು ಬೇಡ, ಮುಂದೆ ನೋಡ್ಕೊಂಡ್ರಾಯ್ತು. ಆದ್ರೆ ಆದಿ ಪಾರ್ವತಿ ಅಂತ ಒಳ್ಳೆ ಮಕ್ಕಳು ಈ ರೀತಿ ನಡ್ಕೊಂಡಾಗ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ನಮ್ಮ ಮೇಲೆ ನಾವೇ ಬೇಸರ ಪಟ್ಕೋಬೇಕು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಮ್ಮಿಬ್ರು ಮಕ್ಕಳು ಅವ್ರ ಸಂಸಾರದ ಜೊತೆಗೆ ಒಂದೇ ಮನೆಯಲ್ಲಿ ಸದಾಕಾಲ ಇರೋಂಥ ಯೋಗನ ನಾವೇ ಕೇಳ್ಕೊಂಡು ಬಂದಿಲ್ಲ ಅನ್ಸುತ್ತೆ.
ಇಂಥವ್ರು ಯಾರಿದ್ದಾರೆ ಮನೆಯಲ್ಲಿ? ನನಗೆ ಗೊತ್ತಾಯ್ತು. ಆದಿತ್ಯ ಪಾರ್ವತಿ ನಮ್ಮ ಹತ್ರ ಈ ತರ ಮಾತಾಡಿ ನಮ್ ನಿಷ್ಠೂರ ಕಟ್ಕೊಳ್ಳೋದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇದೇನಿದು? ಎಲ್ಲ ಒಂದ್ ಕಡೆ ಸೇರ್ಕೊಂಡು ನನ್ನ ಹೆಸರು ಹೇಳ್ತಾ ಇದಾರಲ್ಲ. ನಾವು ದಾಮಿನಿನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಅವಳಿಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅದಕ್ಕೆ ಪಾರ್ವತಿ ಮತ್ತೆ ಅರಸನಕೋಟೆಗೆ ಬರ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳಿಗೆ ತಡ್ಕೊಳ್ಳಕ್ ಆಗಿರಲ್ಲ. ಅದಕ್ಕೆ ಪಾಪ ಪಾರ್ವತಿ ಸೀಮಂತ ಇಲ್ಲಿ ಮಾಡ್ಕೊಳಕ್ಕಾಗದೆ ಅಪ್ಪನ ಮನೆಗೆ ಹೋಗೋ ತರ ಏನೋ ಕಿತಾಪತಿ ಮಾಡಿದ್ದಾಳೆ. ಕೊನೆಗೂ ಅರಸನಕೋಟೆಗೆ ವಾಪಸ್ ಬಂದ್ಬಿಟ್ರಲ್ಲ, ನಿಮ್ದು ಅಂತ ಇಲ್ಲಿ ಏನು ಉಳಿದಿದೆ ಅಂತ ಅಸ್ತಿತ್ವದ ಪ್ರಶ್ನೆ ಕಾಡೋ ತರ ಚುಚ್ಚಿ ಮಾತಾಡಿರ್ಬೋದು. ಓ ಮೈ ಗಾಡ್ ಜಿಲ್ಲ ಸಿಂಡ್ರಲ್ಲ, ಇದೇನಪ್ಪ ದೇವ್ರೆ? ಪಾರ್ವತಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಈ ಭಾವ ಬೆರಳು ಮಾಡಿ ನನ್ ಕಡೆ ತೋರಿಸ್ತಾ ಇದಾರೆ. ಗುರುಗಳು ಬೇರೆ ಅವ್ರ ಮುಂದೆ ದೆವ್ವ ತರ ನಿಂತ್ಕೊಂಡಿದ್ದಾರೆ. ನನ್ ಪರವಾಗಿ ತುಟಿ ಬಿಚ್ಚಿ ಒಂದು ಮಾತಾಡ್ತಿಲ್ವಲ್ಲ. ಪಾರ್ವತಿ ಮನೆ ಬಿಟ್ಟು ಹೋಗೋಕೆ ನನಗಿಂತ ಹೆಚ್ಚು ಇವರೇ ಕಾರಣ. ಆದ್ರೂ ಹೇಗೆ ನನ್ನನ್ನು ಬಲಿ ಹಾಕ್ತಾ ಇದ್ದಾರೆ? ಮೊದಲೇ ನಮ್ಮ ಪಾರ್ವತಿ ಸ್ವಾಭಿಮಾನಿ. ಇನ್ನು ಆದಿತ್ಯ ಹೆಂಡತಿಗೆ ಅವಮಾನ ಆಗೋ ಕಡೆ ನಿಲ್ತಾನ? ಅದಕ್ಕೆ ಸರಿಯಾಗಿ ಇಬ್ರು ಬಸ್ರಿಯರು ಒಂದೇ ಮನೇಲಿ ಇರಬಾರದು ಅನ್ನೋ ಕಾರಣ ಅವ್ರಿಗೆ ಸಿಕ್ಕಿದೆ. ಅದನ್ನೇ ಹೇಳಿ ಹೋದ್ರು. ಅದೇ ಆಸ್ತಿಲ್ ಭಾಗ ಕೇಳಿದಾಗ ನಮ್ಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ಥರ. ಆದ್ರೆ ಅವ್ರು ನಿಜವಾಗ್ಲೂ ಇಲ್ಲಿಂದ ಹೋಗೋದಕ್ಕೆ ನಾವು ನಮ್ಮ ಅಸ್ತಿತ್ವವನ್ನು ಕಂಡ್ಕೋತೀವಿ, ನಾವು ನಾವಾಗೇ ಬೆಳಿತೀವಿ ಅಂತ ಹೇಳಿದ ಕಾರಣ ದಾಮಿನಿನೇ ಇರಬೇಕು. ಇದೇ ನಿಜ ಆಗಿದ್ರೆ ಇನ್ನು ಮುಂದೆ ಆ ದಾಮಿನಿ ಈ ಮನೇಲಿ ಇರೋದಕ್ಕೆ ನಾನ್ ಬಿಡಲ್ಲ.